ಜಾಸ್ತಿ ಏನು ಆತಾ ಇಲ್ಲ, ಲೈಟಾಗಿ ಒಂದೊಂದು ತೊಟ್ಟು. ಇಸ್ಕೋ ಮುಂಗು ಕ್ಯಾ ಮುಂಗು ಇಸ್ಕೋ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಏನಪ್ಪ ಅಂದರೆ ನಿನ್ನೆ ಒಂದು ಮಾಲೂರಿಗೆ ಹೋಗಿದ್ದೆ. ಅಂದರೆ ಇಲ್ಲಿಂದ ಹೋಗಿ ಅಲ್ಲಿಂದ ಪಿಕ್ ಮಾಡ್ಕೊಂಬಂದಿದ್ದೆ. ಸ್ವಲ್ಪ ವೆಯ್ಟೆಲ್ಲ ಜಾಸ್ತಿ ಐತೆ, ಅದು ಹೇಳೋದು ಬೇಡ. ಬಾಡಿಗೆ ಎಷ್ಟು ಮಾತಾಡಿದ್ದೆ ಅಂದರೆ 6,000 ಮಾತಾಡಿದ್ದೆ. ಅಂದರೆ ಇಲ್ಲಿಂದ ಹೋಗಿ ಖಾಲಿ ಹೋಗಿ ಅಲ್ಲಿಂದ ಪಿಕ್ ಮಾಡ್ಕೊಂಡು ಬರೋದಕ್ಕೆ ಆಯಿತಾ. ನಮ್ಮದು ರೆಗ್ಯುಲರ್ ಬಾಡಿಗೆ ಕೊಡ್ತಾರಲ್ಲ ಅವ್ರದ್ದೇ ಬಾಡಿಗೆ. ಇಲ್ಲಿಂದ 150 kg ಇತ್ತು, ಒಂದು ಹೊಸಕೋಟೆಗೆ ಡ್ರಾಪ್ ಮಾಡಿಬಿಟ್ಟು. ಅಂದರೆ ಅಲ್ಲಿ 150 kg ಇಲ್ಲಿಂದ ಲೋಡ್ ಮಾಡಿದರು. ಹೆಂಗಿದ್ರು ಖಾಲಿ ಹೋಗೋದು ಯಾಕೆ, ಹೆಂಗೆ ಹೊಸಕೋಟೆಗೆ ಇಳಿಸ್ಬಿಟ್ಟು ಹಂಗೆ ಹೋಗು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಲೋಡ್ ಮಾಡ್ಕೊಂಡು ಬಂದೆ. ಮೆಟೀರಿಯಲ್ ಗಾಡೀಲಿ ಐತೆ, ಅನ್ಲೋಡ್ ಮಾಡಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ತೊಗೊಂಡೋಗಿ ಹಾಕ್ಬಿಟ್ಟು ಅನ್ಲೋಡ್ ಮಾಡಿಸ್ಕೊಂಡು ಇವತ್ತು ಬೇರೆ ಕಡೆ ಲೋಡ್ ಏನಾದರೂ ಇದ್ದರೆ ಮಾಡೋಣ. ಪೋಟರಲ್ಲಂತೂ ಕೇಳಲೇಬೇಡ್ರಿ, ಪೋಟರು ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿಬಿಟ್ಟೈತೆ. ಇಲ್ಲಿಂದ ಹೋಗೋದಷ್ಟೇ, ಅಲ್ಲಿಂದ ಬಾಡಿಗೆಗಳೇ ಗೊತ್ತಾಯಿಲ್ಲ, ಹಂಗಾಗ್ಬಿಟ್ಟೈತೆ. ಅಲ್ಲೇ ರೀಸೆಂಟಾಗಿ ನಾನು ಗಾಡಿನ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿರ್ಲಿಲ್ಲ. ಯಾಕೆ ಮಾಡಿಸ್ತಾ ಇಲ್ಲ ಅಲ್ಲಿ ಅಂದರೆ ಅಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾರೆ ಅಂತ ಅನ್ನಿಸ್ತು ನನಗೆ. ಮತ್ತು ಇನ್ನೊಂದು, ಗಾಡಿ ಹತ್ರನೇ ಬಿಡ್ತಾಯಿಲ್ಲ ನಮ್ಮನ್ನು ಯಶವಂತಪುರ ಶೋರೂಮಲ್ಲಿ. ಅಲ್ಲೋ ಕೂತ್ಕೊಳ್ರಿ ನಾವು ಮಾಡ್ತೀವಿ ಅಂತಾರೆ. ನನಗೆ ಗಾಡಿ ಹತ್ರ ಇದ್ರೇ ಸಮಾಧಾನ, ಇಲ್ಲ ಅಂದರೆ ನನಗೆ ಸಮಾಧಾನ ಆಗೋಲ್ಲ. ಅದಕ್ಕೆ ನಾನು ಲೋಕಲಲ್ಲಿ ಮಾಡಿಸಿದ್ದೆ. ಲೋಕಲಲ್ಲಿ ಏನು ಮಾಡೋರು ಅಂದರೆ ನಮಗೆ 5 ಲೀಟ್ರ್ ಆಯಿಲ್ ಅಲ್ವಾ, ಸಾರಿ 5 ಅಂತೀನಿ, 4.5 ಲೀಟ್ರು, 4.5 4.6 ಏನೋ ಹಾಕ್ತಾರೆ. ಅವನು ಹುಡುಗ ಪಾಪ, ಅವನು ಚಿಕ್ಕ ಹುಡುಗ ಇನ್ನು, ಅವನು 5 ಲೀಟ್ರ್ ಹಾಕ್ಬಿಟ್ಟವನೆ. 5 ಲೀಟ್ರ್ ಹಾಕಿದ್ರೆ ಏನಾಗಲ್ಲ ಅಂತ ಹಾಕ್ಬಿಟ್ಟವನೆ. ಅದು ನಮ್ದು ಏನಾಗೋಗದೆ, ಮೊನ್ನೆ ಒಂದು ಕೋಲಾರ ಬಾಡಿಗೆ ಹೋಗಿದೆ, ಸರಿಯಾಗಿ ಹೊಡೆದಿದ್ದೆ, ಲೋಡೆಲ್ಲ ಇತ್ತು. ಈ ಪ್ಯಾಕಿಂಗಲ್ಲೆಲ್ಲ ಲೀಕ್ ಆಗಿಬಿಟ್ಟೈತೆ, ಪ್ಯಾಕಿಂಗಲ್ಲೆಲ್ಲ ಲೀಕ್ ಆಗೈತೆ. ಆಮೇಲೆ ಇನ್ನೊಂದು ಕ್ಲಚ್ಚು ಸ್ವಲ್ಪ ಹಿಂಗೆ ಎತ್ತಿದ್ರೇ ಮೂವ್ ಆಗೋದು. ಈಗ ಫುಲ್ ಬಿಡಬೇಕು ಹಂಗಾಯ್ತಾಯಿತು. ನಾನೇ ಇಲ್ಲಿ ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡಿದೆ. ಇದು ಕ್ಲಚ್ ಪೆಡಲ್ ಹತ್ರ ಬರುತ್ತೆ ಕೇಬಲ್ಲು, ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ, ಸರಿ ಹೋಗೈತೆ. ಆಯಿಲ್ಲು ಪ್ಯಾಕಿಂಗ್ ಹತ್ರ ಬತ್ತೈತೆ, ಟೈಟ್ ಮಾಡಿಸಿಲ್ಲ, ಇನ್ನು ಮಾಡಿಸ್ಬೇಕು. ಅಂದರೆ ಜಾಸ್ತಿ ಏನು ಬತ್ತಾಯಿಲ್ಲ, ಸರಿಯಾಗಿ ಏನಾರ ಲೋಡ್ ಇದ್ದಾಗ ಸ್ವಲ್ಪ ಹೊಡೆದ್ರೆ ಹೀಟಾಗಿ ಲೈಟಾಗಿ ಲೀಕ್ ಆಗ್ತಾ ಇರ್ಬೋದೇನೋ. ನಾನು ಹಂಗೂ ಚೆಕ್ ಮಾಡಿಸ್ದೆ, ಒಬ್ಬೊಬ್ರು ಒಂದೊಂಥರ ಹೇಳಿದ್ರು. ಅದೇನೋ ಇಂಜಿನ್ಗೆ ಒಂದು ಪೈಪ್ ಬರುತ್ತೆ ಹೇರ್ ಔಟ್ ಆಗೋಕ್ಕೆ, ಅದರಿಂದ ಹೋಗ್ತಾ ಇರುತ್ತೆ ಹಂಗೆ ಅಂದರು. ನಾನು ನೋಡಿದೆ, ಕ್ಲೀನಾಗಿ ನೋಡಿದೆ, ಅದು ಪ್ಯಾಕಿಂಗಲ್ಲೇ ಓದ್ತಾ ಇರೋದು. ಸ್ನೇಹಿತರೆ, ಇವಾಗ ಬಂದಿದ್ದೀನಿ ನೋಡಿ, ಎಲ್ಲ ಹಾಕಬೇಕು ಕೇಳಬೇಕು ಗಾಡಿನ. ಡ್ರಮ್ಗಳು ಹಾಕವ್ರೆ, ಒಂದು 80 ಡ್ರಮ್ಮು. ಯಾವ ಥರ ಡ್ರಮ್ ಅಂದರೆ ಅಲ್ಲವೇ ನೋಡಿ, ಆ ಕಡೆ ಸೈಡಲ್ಲಿ ಬ್ಲೂ ಕಲರು, ಅದೇ ಥರ ಡ್ರಮ್, ಸೇಮ್ 80 ಡ್ರಮ್ ಐತೆ. ತಗೊಂಡು ಹಂಗೆ ನಿಲ್ಲಿಸಿದೆ. ನೈಟು ಒಂದು 9 ಗಂಟೆ ಆಯಿತು ಬರೋದು. ಇವರೆಲ್ಲ 7 ಗಂಟೆಗೆ ಗೋಡನ್ ಬಂದ್ ಮಾಡಿರ್ತಾರೆ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ತಗೊಂಡೋಗಿ ನಿಲ್ಲಿಸಿದ್ದೆ. ಲೋಡ್ ಗಾಡಿ ತಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೆ. ಇವು ಸುಮ್ಮನೆ ಇವಾಗ 7 ಗಂಟೆ ಕ್ಲೋಸ್ ಮಾಡಿದ್ಮೇಲೆ ಇವರೆಲ್ಲ ಸ್ವಲ್ಪ ತೊಗೊಂಡಿರ್ತಾರೆ. ಸುಮ್ಮನೆ ಯಾಕೆ ಏನು ಮಾಡ್ತಾರೆ, ಮಾಡು ಅಂದರೆ ಏನೆಲ್ಲ ಸ್ವಲ್ಪ ಶೂಟ್ ಆಗ್ತಾರೆ ತಲೆಗೆ. ಅದಕ್ಕೋಸ್ಕರ ನಾನು ಅನ್ಲೋಡ್ ಮಾಡಿಸಿಲ್ಲ, ಬೆಳಗ್ಗೆ ಬಂದು ಮಾಡ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಸ್ನೇಹಿತರೆ, ಇವತ್ತು ಎಲ್ಗೋಗ್ತೀವಿ, ಎಷ್ಟು ಬಾಡಿಗೆ ಹೊಡಿತೀವಿ ನೋಡೋಣ. ಪೋಟರ್ ನಂಬ್ಕೊಂಡವ್ರ ಕತೆ ಹೆಂಗೋ ಏನೋ, ನನಗೆ ಬೇಜಾರಾಗ್ತೈತೆ. ಸ್ನೇಹಿತರೆ, ಇವಾಗ ದೊಡ್ಡ ಗಾಡಿ ತೆಗಿತಾವ್ರೆ, ಅಲ್ಲಿ ಹಾಕ್ಬೇಕು ಅಂತ ಹೇಳವ್ರೆ. ತೋರಿಸ್ತೀನಿ ನಿಮಗೆ ಕ್ಯಾನ್ ಎಷ್ಟೈತೆ ಅಂತ. ಮತ್ತು ಇದು ಆಯಿಲ್ ಲೀಕ್ ಆಗ್ತೈತೆ ಅಂತ ಹೇಳಿದ್ನಲ್ಲ, ಅದು ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ. ಓ, ತುಂಬ ಕೆಳಗೆ ಕಾಣಿಸುತ್ತಾ ಗೊತ್ತಿಲ್ಲ, ಕಾಣಿಸುತ್ತಾ ಇಲ್ವ ಅಂತ. ಜಾಸ್ತಿ ಏನು ಆತಾ ಇಲ್ಲ, ಲೈಟಾಗಿ ಒಂದೊಂದು ತೊಟ್ಟು ನೋಡಿ. ಇಷ್ಟು ಕ್ಯಾನು ಟೋಟಲು. ಇವಾಗ ಈ ಗಾಡಿ ತೆಗಿತಾವ್ರೆ, ಅಲ್ಲಿ ಹಾಕಬೇಕು. ಸ್ನೇಹಿತರೆ ನೋಡಿ, ಇವಾಗ ಅನ್ಲೋಡ್ ಆಗೈತೆ ಗಾಡಿ, ಇಲ್ಲಿ ಹಾಕಿದ್ದೀನಿ. ಈ ಪ್ಲೇವುಡ್ ಹಾಕಬೇಕು. ಮೋಸ್ಟ್ಲಿ 9 ಅಡಿ ಬರ್ಬೋದು ಇದು ನನಗೆ. ನಮ್ಮ ಗಾಡಿ 10 ಅಡಿ ಐತಲ್ಲ, ಆಗುತ್ತೆ. ವೆಯ್ಟ್ ಐತೆ, ಒಂದು 60 kg ಬರ್ಬೋದೇನಪ್ಪ. ತುಂಬ ಗಟ್ಟಿ ಪ್ಲೇವುಡ್ ಇದು. ಮೇಯ್ನ್ ಡೋರ್ ಮಾಡ್ತಾರೆ ನೋಡಿ, ಅದು ಅನ್ಸುತ್ತೆ ಇದು. ಇವಾಗ ನಮ್ಮ ಗಾಡಿಗೆ ಲೋಡ್ ಮಾಡಬೇಕು. ಇವನಿಗೆ ನೋಡಿ ಕನ್ನಡ ಕಲಿಸು ಅಂತದ್ರೆಲ್ಲ ಕಲಿಸಿದ್ದೀನಿ. ಇಸ್ಕೋ ಕ್ಯಾ ಬೋಲ್ತಾ ಇಸ್ಕೋ कीवी इसको मुंगू क्या मुंगू इसको मालूम नहीं इसको इसको हाँ कन्नू कन्नू कीवी मूगू भाई भाई इसको क्या बोलता है कई
कई नहीं कई 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 मतलब दूसरा होता है ಇದು ತಲೆ ಹಾಂ ತಲೆ ಸ್ನೇಹಿತರಲ್ಲಿ ಗಾಡಿ ಲೋಡ್ ಮಾಡಿಕೊಂಡು ಬಂದೆ. ಆಗಲಿ ಗೊರಗುಂಟೆಪಾಳ್ಯ ಹತ್ರ ಬಂದೆ. 1 ಗಂಟೆ ಆಗೋಯ್ತು. ಪ್ಲೇವುಡ್ ಒಂದೊಂದೇ ಲೋಡ್ ಮಾಡಬೇಕಲ್ಲ, ಸ್ವಲ್ಪ ಟೈಮ್ ಹಿಡೀತು. ನಲ್ಲಿ ಗಟ್ಟಿ ಐತೆ ಪ್ಲೇವುಡು. ಟೋಟಲ್ ಎಷ್ಟು ಪ್ಲೇವುಡ್ ಹಾಕವ್ರೆ ಅಂದರೆ ನಾನು ಎಣಿಸ್ದೆ 62. 62 ಟಾಪ ರಿಪ್ಲೈ ಇಲ್ಲೇ ಐತೆ ನೋಡಿ. ಅದು ಇಂಟೀರಿಯರ್ ಕಂಪನಿ. ಫಸ್ಟ್ ಒಂದ್ಸತಿ ಬಿಲ್ ಕೊಟ್ಬಿಟ್ಟು ಎಲ್ಲ ಸ್ನೇಹಿತರೆ ಗಾಡಿ ಹಾಕಿದೆ. ಫುಲ್ಲು ಹಿಂಗೈತೆ ಅಪ್ಪು. ನಂದು ಕ್ಲಚ್ ಪ್ಲೇಟೆಲ್ಲ ಸ್ಮೆಲ್ ಬಂದ್ಬಿಡ್ತು. ಏನಂದರೆ ಡೋರ್ ಕೆಳಗಡೆ ಒಂದು ಡೋರ್ ಐತಲ್ಲ, ಅದು ಕೆಳಗಡೆ ಬಿಟ್ಟರೆ ಅಪ್ಪ ಐತಲ್ಲ ತಡೀತದೆ. ಎತ್ಕೊಂಡು ನಿಧಾನಕ್ಕೆ ಬರಬೇಕು. ಒಂದೇ ಸತಿ ಸ್ಪೀಡಾಗಿ ಬಂದು ಹತ್ಸ್ಬಿಡ್ಬೋದು. ಒಂದೇ ಸತಿ ಸ್ಪೀಡಾಗಿ ಬಂದು ಹತ್ಸೋಣ ಅಂದರೆ ಹಿಂದೆಗಡೆ ಡೋರ್ ಇಟ್ಕೊಂಡಿದ್ರು ಒಬ್ರು ಎತ್ತಿ. ಮತ್ತೆ ಅದನ್ನು ಕೆಳಗಡೆ ಬಿಡಬೇಕಲ್ಲ, ಅಲ್ಲಿ ಹಿಂದೆ ಹೋಗಿ ಡೋರ್ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ರು. ಅದಕ್ಕೆ ನಿಧಾನಕ್ಕೆ ಬಂದೆ. ಫುಲ್ಲು ಬೆಟ್ಟ ಇದ್ದಂಗೆ ಐತೆ. ಸ್ಮೆಲ್ ಬಂದ್ಬಿಡ್ತು. ಇದಾದಮೇಲೆ ಇನ್ನೂ ಒಂದು ಬಾಡಿಗೆ ಇರ್ಬೋದು ಅಂದ್ಕೊಂಡೆ ಕುಂಬ್ಳಗೂಡಿಗೆ. ಅಲ್ಲಿಂದನೇ ಮತ್ತೆ ಖಾಲಿ ಹೋಗ್ಬೇಕೇನೋ ಇಲ್ಲಿಂದ ಅಂದ್ಕೊಂಡೆ. ಬಟ್ ಯಾಕೋ ಕುಂಬ್ಳಗೂಡಿಗೆ ಹೇಳಲಿಲ್ಲ. ಮೋಸ್ಟ್ಲಿ ನಾಳೆ ನಾಡ್ದೆ ಯಾವಾಗನ ಕಳಿಸ್ತಾರೇನೋ. ಬಯೋಕಾನ್ಗೆ ಹೋಗಬೇಕು ನಾಳೆ. ಬಯೋಕಾನ್ ಅಂದರೆ ಜಿಗ್ನಿ ಲಿಂಕ್ ರೋಡಲ್ಲಿ ಒಂದು ಐತೆ, ಅಲ್ಲಿ ಹೆಬ್ಗೋಡಿ ಹತ್ರ ಒಂದು ಐತೆ. ಜಿಗ್ನಿ ಲಿಂಕ್ ರೋಡ್ ಬಯೋಕಾನ್ಗೆ ಹೋಗಬೇಕು. ಬಂದು ಸಂಜೆ ಲೋಡ್ ಮಾಡಿಸು ಅಂತಂದರು. ಆಯಿತು ಅಂತ ಹೇಳಿದ್ದೀನಿ. ಅಷ್ಟರಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಗ್ಯಾಪಲ್ಲಿ ಒಂದು ಪೋಟರ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇವಾಗ ಪೋಟ್ರ್ ಹೊಡಿಬೇಕು. ಬಂದಿತ್ತು ಒಂದು ಗುಂಜೂರು ಅಂತ. ನಾನು ತಗೊಳ್ಳಿಲ್ಲ. ವರ್ತೂರ್ ಹತ್ರ ಗುಂಜೂರು ಇರ್ಬೋದು ಅಂತ ಅಂದ್ಕೊಂಡು ತಗೊಂಡಿಲ್ಲ. ಆ ಕಡೆ ಎಲ್ಲ ಹೋದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಮತ್ತು ಲೇಟ್ ಆಗಿಬಿಡುತ್ತೆ. ಸಾಯಂಕಾಲ ಹೋಗಬೇಕಲ್ಲ. ಅವರು ಒಂದು 7 ಗಂಟೆ 8 ಗಂಟೆವರೆಗೂ ಇರ್ತಾರೆ. ಸ್ವಲ್ಪ ಕೆಲಸ ಜಾಸ್ತಿ ಐತಂತೆ ಗೋಡನ್. ಈ ಕಡೆ ಏರ್ ಬೇರೆ ಕಡಿಮೆ ಐತೆ ಲೆಫ್ಟ್ ಸೈಡಲ್ಲಿ. ನಮ್ಮ ಗಾಡಿಗೆ ಕೇಳಿದ್ರೆ ಕೆಲವರು 100 120 ಇಡಿಸ್ತೀವಿ ಅಂತಾರೆ. ನಾನು ಬರೀ 100 ಇಡಿಸ್ತೀನಿ ಅಷ್ಟೇ ಏರ್ನ. 120 130 ಇಡಿಸಿದ್ರೆ ನನಗೆಲ್ಲ ಒಂದು ಕಡೆ ಭಯ ಹೊಡೆದಿಡ್ದು ಹೋದ್ರೆ ಅಂತ. ಸ್ನೇಹಿತರೆ ಇಷ್ಟು ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿ 1 ಅವರ್ ಆಯಿತು. ಯಾವುದ್ಯಾವುದೋ ಆರ್ಡ್ರುಗಳು ಬರೀ ವರ್ತೂರು ಗುಂಜೂರು ಆ ಕಡೆ ಬರ್ತಾಯಿತ್ತು. ಮತ್ತು ಲೋಕಲ್ ಮಾರ್ಕೆಟಲ್ಲೆಲ್ಲ ಬಂತು. ನಾನು ಎತ್ತಲಿಲ್ಲ. ಇವಾಗ ಒಂದು ಆರ್ಡ್ರ್ ಬಿದ್ದೈತೆ. ದೀಪಾಂಜಲಿ ನಗರ ಈ ಕಡೆ ಬಂದಿದ್ದೆ. ಎಲ್ಲಿಗೆ ಅಂದರೆ ದೊಡ್ಡಲ್ಮರ ರೋಡ್ ಅಂತ ಏನೋ ಐತೆ. ಅಂದರೆ ಈ ಬಿಡದಿ ಕುಂಬ್ಳಗೂಡು ಆ ಕಡೆ ಹೋಗ್ತಾ ಇದ್ದೀನಿ. ಪೋಟರ್ ಬಾಡಿಗೆ ನೋಡಿ. ಇದು ಯಾರೋ ಬಂದು ಒಂದು ಕೂಪನ್ ಕೊಟ್ಬಿಟ್ಟೋದ್ರು. ನಿಂತಿದ್ದೆ ಸೈಡಲ್ಲಿ 500 ರೂಪಾಯಿದು. ಏನಂದರೆ ಈ ಸರ್ವಿಸ್ ಆಗೈತಂತೆ ಇಲ್ಲೆಲ್ಲೋ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಲೈಲ್ಯಾಂಡ್ ಸರ್ವಿಸ್ ಆ್ಯಂಡ್ ಸೇಲ್ಸು. ಬನ್ನಿ ಸರ್ ಮಾಡಿಸ್ಕೊಳ್ಳಿ, 500 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಈ ಕೂಪನ್ ತೋರಿಸಿದ್ರೆ ಅಂತ ಕೊಟ್ಟರು. ನಮಗೆ ಶೋರೂಮ್ ಸವಾಸ ಬೇಡ. ಅಂದರೆ ಶೋರೂಮ್ ಕಡೆಯಿಂದ ಸರ್ವಿಸ್ ಸೆಂಟ್ರ್ ಮಾಡಿರ್ತಾರಲ್ಲ ಅವ್ರು ಸವಾಸ ಬೇಡ ಅಂತ ನಾವಿದ್ದೀವಿ. ಇವ್ರು ನೋಡಿದ್ರೆ ಆಫರೆಲ್ಲ ಕೊಟ್ಟು ಎಳಿತಾವ್ರು ನಮ್ಮನ್ನು ಅಂದ್ಕೊಂಡು. ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ ಅಂದ್ಬಿಟ್ಟು ಈಸ್ಕೊಂಡೆ. ನಂದೇ ಲಾಸ್ಟ್ ಇದ್ದಿದ್ದು. ಒಂದಿಷ್ಟು ದಪ್ಪ ಬುಕ್ಕಿತ್ತು. ಅವ್ರ ಹತ್ರ ಎಲ್ಲ ಖಾಲಿ ಮಾಡಿದ್ರು. ನಂದೇ ಲಾಸ್ಟ್ ಕೂಪನ್ನು. ಡಿಸ್ಕೌಂಟು ಕೊಡೋ ಥರ ಕೊಟ್ಟು ಯಾವ ಥರ ಎಳಿತಾರೆ ಅಂತ ನಮಗೆ ಗೊತ್ತು ಚೆನ್ನಾಗಿ. ಅದಕ್ಕೋಸ್ಕರ ನಾವು ಹೋಗಲ್ಲಿ ಮಾಡಿಸಲ್ಲ. ಬನ್ನಿ ಇವಾಗ ಪಿಕಪ್ ಹತ್ರ ಹೋಗೋಣ. ಫೋನ್ ಬಂದೈತೆ. ಹಲೋ. ಹಾಂ ಮೇಡಮ್. ಬರ್ತಾ 5 ನಿಮಿಷ ಅಷ್ಟೇ ಮೇಡಮ್. ಇಲ್ಲೇ ನಾಯಂಡಹಳ್ಳಿ ಬ್ರಿಡ್ಜ್ ಹತ್ರ ಇದ್ದೀನಿ. ಪ್ಲ್ಯಾಸ್ಟಿಕ್ 25 kg ಬ್ಯಾಗ್ ಏನೋ ಬರುತ್ತಂತೆ. ಒಳ್ಳೆ ಲೋಡೆ. ಈ ಥರ ಲೋಡ್ ಸಿಗ್ಬೇಕು ನಮಗೆ. ನಿಜವಾಗ್ಲೂ ಪೋರ್ಟರಲ್ಲಿ ಬಾಡಿಗೆ ಹೊಡೆಯೋಕ್ಕೆ ಬೇಜಾರಾಗೋಗುತ್ತೆ. ಯಾಕೆ ಗೊತ್ತಾ, ಸುಮಾರು ನಾವು ಕೇಳ್ತಾ ಇರ್ತೀವಲ್ಲ, ಪೇಮೆಂಟ್ ಇಶ್ಯೂ, ಸರಿಯಾಗಿ ದುಡ್ಡುಗಳು ಕೊಡೋಲ್ಲ. ಅಂದರೆ ಎಲ್ಲರೂ ಆ ಥರ ಎಲ್ಲ ಎಲ್ಲೋ ಕೆಲವರು. ಮತ್ತು ವೆಯ್ಟ್ ಜಾಸ್ತಿ ಆಗ್ತಾರೆ. ಎಕ್ಸ್ಟ್ರಾ ಮಾತಾಡಿರ್ತೀವಿ, ಹ್ಞೂ ಅಂದಿರ್ತಾರೆ. ಅಲ್ಲಿ ಹೋದ್ಮೇಲೆ ಎಷ್ಟಾಗಿರ್ತದೋ ಪೋರ್ಟ್ರಲ್ಲಿ ಅಷ್ಟು ಹಾಕ್ಬಿಟ್ಟು ಸುಮ್ಮನೆ ಆಗ್ತಾರೆ. ತಿರ್ಗೋ ಮತ್ತೆ ಎಕ್ಸ್ಟ್ರಾ ದುಡ್ಡು ಹಾಕಲ್ಲ. ಮತ್ತು ಈ ಟೈಮಿಂಗು ನಮ್ಮ ಗಾಡಿನಲ್ಲಿ ಏನು ಬೇಜಾರು ಅಂದರೆ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ತುಂಬ ಲೇಟ್ ಆಗುತ್ತೆ.
ನೋಡಿ ಇವಾಗ 3:30 ಟೈಮಿಂಗ್ಸು. ಇವಾಗ ಎತ್ತಿದ್ದೀನಾ, ಟ್ರಿಪ್ ಎಂಡ್ ಮಾಡಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಇದು ನನಗೆ ಅನ್ಲೋಡ್ ಆಗಿದ್ದು 2:30 ಅನ್ಲೋಡ್ ಆಯ್ತಿದ್ದು. ನನ್ನ ಪರ್ಸ್ನಲ್ ಬಾಡಿಗೆ ಬಂದಿದ್ದಲ್ಲ, ಅದು 1 ಅವರ್ ನನ್ನ ಬಾಡಿಗೆ ಎತ್ತಲಿಲ್ಲ. ಯಾಕೆಂದರೆ ಒಂದು ಆರ್ಡ್ರ್ ಬಂದರೆ ಇನ್ನೊಂದು 10 ನಿಮಿಷ 20 ನಿಮಿಷ ಆರ್ಡ್ರ್ ಬರ್ತಾ ಇರಲಿಲ್ಲ ಆ ಥರ. ಇವಾಗ ಆಷಾಢ ಬೇರೆ, ಆಷಾಢದಲ್ಲಿ ಅಷ್ಟು ಯಾರು ಅಂದರೆ, ಆಷಾಢದಲ್ಲಿ ಯಾಕೆ ಬಾಡಿಗೆ ಕಡಿಮೆ ಅಂದರೆ ಈ ಪ್ರೋಗ್ರಾಮ್ಗಳಾಗಲಿ ಆಯಿತಾ ಇಲ್ಲ, ಮತ್ತು ಫಂಕ್ಷನ್ಗಳು ಆ ಥರ ಯಾವುದೂ ನಡೆಯಲ್ಲ ಆಷಾಢದಲ್ಲಿ, ಮಾಡಬಾರ್ದು ಅಂತ ಒಂದು ನಂಬಿಕೆ ಜನಗಳಿಗೆ. ಅದಕ್ಕೋಸ್ಕರ ನಮ್ಮ ಗೂಡ್ಸ್ ಏನಿದೆ ಆ ಕಡೆ ಸರಕು ಸಾಗಾಣಿಕೆ ಅಷ್ಟು ನಡೆಯಲ್ಲ. ಅದಕ್ಕೋಸ್ಕರ ಆರ್ಡ್ರ್ಗಳು ಕಡಿಮೆ ಆಗಿರ್ಬೋದೇನೋ ಅಂತ ನಾನು ಅನ್ಕೊತೀನಿ. ಇರಲಿ, ಎಷ್ಟು ಆರ್ಡ್ರು ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋಣ. ನಾನು ಹೇಳ್ದಂಗೆ ಸಂಜೆ ಒಂದು ಬಾಡಿಗೆ, ನಾಳೆ ಹೋಗೋ ಬಾಡಿಗೆನ ಸಂಜೆ ಹೋಗಿ ಲೋಡ್ ಮಾಡಬೇಕು. ಇದು ಆ ಕಡೆನೇ ಇರೋದ್ರಿಂದ ಈಸಿಯಾಗಿ ಇದು ಅನ್ಲೋಡ್ ಮಾಡಿಕೊಂಡು ಮನೆ ಕಡೆ ಹೋಗ್ಬೋದು ಅಂತ ಅಂದ್ಕೊಂಡು ಎತ್ತಿದ್ದೀನಿ. ಹೆಂಗೈತೆ ನೋಡಿ ರೋಡು. ನನಗಂತೂ ಒಳಗಡೆ ಫುಲ್ಲು ಬ್ರೇಕ್ ಡ್ಯಾನ್ಸ್ ಆಡಿಸ್ತೈತೆ. ಮುಂದೆ ರೈಟು ಅಂತ ತೋರಿಸ್ತೈತೆ, ಹೋಗುತ್ತಾ ಇಲ್ವಾ, ರೋಡ್ ಐತಾ? ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಹಿಂಗಿರುತ್ತಾ? ಇಲ್ಲೊಂದು ಗಾಡಿ ಬೇರೆ ಐತೆ. ಅಣ್ಣ ರಾಜ ಹೋಲಿ ಅಣ್ಣ, ಎತ್ತಣ ಗಾಡಿ, ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ನಾನು. ಆ ಕಡೆಯಿಂದ ಏನಾರು ಬರ್ಬೇಕಾಗಿತ್ತಾ? ये किसका गाड़ी है भैया? माल नहीं. ಗಾಡಿ ರೋಡಲ್ಲಿ ನಿನ್ಸ್ಬಿಟ್ಟು ಹೊರಟೋಗವ್ರೆ. ನೀವೇನು ಮಾಡಬೇಡ್ರಿ, ಹೇಳಿದಷ್ಟೇ. ಏನೋ ಕಷ್ಟ ಹೇಳ್ಕೊಂಡ್ವಪ್ಪ, ಸಾಕು ಬಿಡೋಣ, ಆರಾಮಾಗಿ ಹೋಗುತ್ತೆ. ಏನಂದ್ರೆ ಗಾಡಿಗಳು ಜಾಸ್ತಿ ಓಡಾಡಲ್ವೇನೋ, ಅಲ್ಲಿ ಮುಂದೆಗಡೆ ಹೋಗ್ಬೇಕಲ್ಲ, ಯಾವುದೋ ಟರ್ನಿಂಗ್ ಬೇರೆ ಐತೆ. ದೇವ್ರೆ, ಸದ್ಯ ಪಂಚರ್ ಆಗಿಲ್ಲದೆ ಇದ್ರೆ ಸಾಕು. ಇಲ್ಲೆಲ್ಲ ಎಷ್ಟು ಬಿದ್ದೈತೆ ಗೊತ್ತಾ, ಪ್ಲಾಸ್ಟಿಕ್ಕು, ಕಡ್ಡಿ, ಕಸ, ಕಂಬಿ, ಟಾರ್ಪಲ್ಲು ಏನಲ್ವಾ ಕಿತ್ತೋದ್ರೆ ನಂಗೆ ಗೊತ್ತಿಲ್ಲ, ನಮ್ಮ ಗಾಡಿಗೆ ಸಿಗಾಕೊಂಡು. ಏನು ಅಯ್ಯೋ, ಇಲ್ಲಿ ಎಷ್ಟು ದೊಡ್ಡ ರೋಡು, ಯಾವುದೋ ಚಿಕ್ಕ ಸಂದಿಗೆ ಬಂದ್ಬಿಟ್ಟೆ ನಾನು. ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ. ಯಪ್ಪ, 25 kg ಮೂಟೆ ಅಂತ ಹೇಳಿದ್ನಲ್ಲ, ಲೋಡ್ ಮಾಡತ್ತಾರೆ. ಅಯ್ಯೋ ದೇವ್ರೆ, ಕಟ್ಟು. ಓಪನ್ ಸೇಮ್ ಸೇಮ್. ಎಷ್ಟು ಬ್ಯಾಗ್ ಅಣ್ಣ? ಎಷ್ಟು ಬ್ಯಾಗು? ಎಷ್ಟು ಬ್ಯಾಗು? ಎಷ್ಟಾದ್ರೇನು ಹಾಕ್ಲಿ, ಲೋಡ್ ಜಾಸ್ತಿ ಆದರೆ ಆಮೇಲೆ ಮಾತಾಡೋದು ನಮಗೆ ಗೊತ್ತು. ಸ್ನೇಹಿತರೆ, ಲೋಡ್ ಆಯಿತು, 100 ಬ್ಯಾಗ್ ಅಂತ ಹೇಳಿದ್ರು.
25 kg 100 ಬ್ಯಾಗ್. ಹಾಗೆ 100 ಬ್ಯಾಗಾ 25 kg-ನೇನಾ? ಸುಳ್ಳೆಲ್ಲ ಕೇಳಿದೆ ಅಷ್ಟೇ. ಸ್ನೇಹಿತರೆ ಬಂದೆ ನೋಡಿ, ಮಳೆ ನಿಧಾನಕ್ಕೆ ಬೀಳ್ತಾ ಇದೆ. ಒಳ್ಳೆ ವೆದರ್ ಹೆಂಗೈತೆ ಅಂದರೆ ಒಂದು 10 ನಿಮಿಷ ಜೋರಾಗಿ ಬಂತು, ಆಮೇಲೆ ಇದು ನಿಂತೋಯ್ತು. ಮಳೆ ನಿಂತ ಮೇಲೆ ಲೋಡ್ ಮಾಡಿದ್ರು. ಸ್ನೇಹಿತರೆ ಬಂದೆ ಕುಂಬಳಗೋಡು ಹತ್ರ. ಲೊಕೇಶನ್ ಇಲ್ಲಿಂದ ಒಂದು 800 ಮೀಟ್ರ್ ಐತೆ. ಅವರು ನಾನು ಬರ್ತಾ ಇರೋದನ್ನ ನೋಡಿಕೊಂಡು ಇಲ್ಲಿ ಪೆಟ್ರೋಲ್ ಬಂಕ್ ಐತಲ್ಲ, ಇಲ್ಲೇ ಇರಿ ಸರ್, ಇಲ್ಲೇ ಅನ್ಲೋಡ್ ಆಗುತ್ತೆ ಅಂತ ಅವ್ರೆ. ಎಲ್ಲಾದ್ರೆ ಒಟ್ಟಿನಲ್ಲಿ ಅನ್ಲೋಡ್ ಮಾಡ್ಕೊಬೇಕು. ನಾನು ಅಲ್ಲೋದ್ಮೇಲೆ ಆ ಕಡೆ ಈ ಕಡೆ ಎಂದಿದ್ದರೆ ನಾನು ಹೋಗ್ತಾ ಇರಲಿಲ್ವೇನೋ. ಅಂದರೆ ಒಂದು 500 ಮೀಟ್ರ್ 1 ಕಿಲೋಮೀಟ್ರ್ ಒಳಗಡೆ ಎಲ್ಲ ಇದ್ದರೆ ನಾನೇ ಹಾಕ್ಕೊಡ್ತೀನಿ. ಬಟ್ ಅದಕ್ಕಿಂತ ಜಾಸ್ತಿ ಇದ್ದರೆ ಹೋಗಲ್ಲ ಅಂತಲೇ ಹೇಳ್ತಾ ಇದ್ದೆ. ಅಂದವೇ ಬರಬೇಕಾದ್ರೇ ಹೇಳಿದ್ರಲ್ಲ, ಅದಕ್ಕೆ ಇಲ್ಲೇ ಬಂದು ಹಾಕಿದೆ. ಏನೋ ಇಲ್ಲೇ ಎಲ್ಲ ಅನ್ಲೋಡ್ ಮಾಡ್ತಾರೆ, ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರು. ಒಬ್ಬರು ಬಂದು ನೋಡಿ ಇದ್ರೊಳಗಡೆ ಕರ್ಕೊಂಡು ಹೋಗ್ತಾವ್ರೆ. ಎಲ್ಲ ಅನ್ಲೋಡ್ ಮಾಡ್ತಾರೋ. ಸ್ನೇಹಿತರೆ ಅನ್ಲೋಡ್ ಆಯಿತು. ನಾನು ಈ ವಾರ್ಡ್ರ್ ಎತ್ತೋದಾಗ ನನಗೆ 1800 ರೂಪಾಯಿನೋ ಬಂದಿತ್ತು. ನನಗೆ ಕರ್ಕೊಂಬಂದು ಇಲ್ಲಿ ಗಾಡಿ ಹಾಕಿ ಅನ್ಲೋಡ್ ಮಾಡಿ ಅಂತ ಹೇಳಿದ್ರಲ್ಲ, ಮುಂದೆ ಒಬ್ಬರು ಹೋಗ್ತವ್ರೆ ಅಂತ ಹೇಳಿದ್ನಲ್ಲ, ಅವರು ನನಗೆ ಬಂದು 1615 ರೂಪಾಯಿ ಕೊಟ್ಟರು. ನಾನು 1800 ಏನೋ ತೋರಿಸಿತ್ತಲ್ಲ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ 1615 ರೂಪಾಯಿ ಆಗೋಗೈತೆ. ಹೆಂಗೆ ಇದು ಅಂದ್ಕೊಂಡೆ. ಅಲ್ಲಿ ಒಂದು ಅಮೌಂಟ್ ತೋರಿಸ್ತು ಪೋರ್ಟರಲ್ಲಿ, ಇಲ್ಲಿ ಬಂದು ನೋಡಿದ್ರೆ ಇಲ್ಲೊಂದು ಅಮೌಂಟ್ ತೋರಿಸ್ತಾ ಐತೆ. ಹಿಂಗಾದ್ರೆ ಹಿಂಗೆ ನಾನು ಕರೆಕ್ಟಾಗಿ ನಂಗೆ ನೆನಪೈತೆ. ನಾನು 1800 ಚಿಲ್ಲರೆ ಏನೋ ಇತ್ತು ನಾನು ತೊಗೊಂಡಾಗ. ಅದಕ್ಕೆ ನಾನು ತೊಗೊಂಡೆ, ಅಮೌಂಟ್ ಜಾಸ್ತಿ ಬಂದೈತಲ್ಲ ಅಂತ. ಇವಾಗ ಅನ್ಲೋಡ್ ಆಯಿತು, ನನಗೆ ದುಡ್ಡು ಕೊಟ್ಟು 1615 ಏನೋ ಕೊಟ್ಬಿಟ್ಟು ಹೋದ್ರು ಅಂತ ಹೇಳಿದ್ನಲ್ಲ. ಇಲ್ಲಿ ಟ್ರಿಪ್ ಎಂಡ್ ಮಾಡಿದ್ರೆ 1639 ಆಗೈತೆ. 1639 ಬ್ರೈಟ್ನೆಸ್ ಜಾಸ್ತಿ ಐತೆ, ಕಾಣ್ತಾ ಇಲ್ಲ. 1639 ಆಗೈತೆ. ಇನ್ನು 25 ರೂಪಾಯಿ ಜಾಸ್ತಿ ಯಾಕೆ ಬಂದೈತೆ ಅಂದರೆ ಲೊಕೇಶನ್ ರಾಂಗ್ ಆಯ್ತಲ್ಲ, ಅದಕ್ಕೋಸ್ಕರ 25 ಜಾಸ್ತಿ ಕೊಟ್ಟವನೆ. ನಾನು ಫೋನ್ ಮಾಡಿದೆ, ಹಂಗೂ 25 ರೂಪಾಯಿ ಯಾಕೆ ಬಿಡಬೇಕು ಅಂದರೆ ಅವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಅಟ್ಲೀಸ್ಟ್ ಅವ್ರಿಗೆ ಹೇಳೋದ್ರಲ್ಲಿ ಏನು ತಪ್ಪು ಅಂತ ಫೋನ್ ಮಾಡಿದೆ. ಮೇಡಮ್ ಈ ಥರ ಅಮೌಂಟ್ ಜಾಸ್ತಿ ಬಂದೈತೆ, ಕಡಿಮೆ ಕೊಟ್ಟೋಗವ್ರೆ ಅಂತ ಹೇಳೋಣ, ಏನು ಅಂತಾರೆ ನೋಡೋಣ ಅಂತ ಫೋನ್ ಮಾಡಿದೆ. ಫೋನೇ ಇತ್ತಲ್ಲ ಅವರು. 25 ರೂಪಾಯಿ ದುಡ್ಡಲ್ವಾ? ಮಾಡಿದೆ ನಾನು, ಎತ್ತಲಿಲ್ಲ. ಇನ್ನೇನು ಮಾಡೋದಂತ ಒಂದೇ ಸತಿ ಮಾಡಿದ್ದು ನಾನು, ಮತ್ತೆ ಸುಮ್ಮನೆ ಆಗ್ಬಿಟ್ಟೆ. ಇರಲಿ ಸ್ನೇಹಿತರೆ, ಇವಾಗ ಹೇಳಿದ್ನಲ್ಲ ನಾಳೆಗೆ ಲೋಡ್ ಮಾಡಬೇಕು ಅಂತ ಫೋನ್ ಮಾಡಿದ್ರು ಅವಾಗಲೇ ನನಗೆ. ಬರ್ತಾ ಇದೆಯಾ ಅಂತ. ಬರ್ತಾ ಇದ್ದೀನಿ ಸರ್ ಅಂತ ಹೇಳಿದ್ದೀನಿ. ನಾಳೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲ, ಜಿಗಣಿ ಲಿಂಕ್ ರೋಡಲ್ಲಿರೋ ಬಯಕ್ಕನ್ಗೆ ಹೋಗಬೇಕು. ಲೋಡ್ ಮಾಡಿಕೊಂಡು ಹೋಗಿ ಅನ್ಲೋಡ್ ಮಾಡಬೇಕು. ನೀನಿಲ್ಲ ಇನ್ನೇನು ಅಲ್ಲಿವರೆಗೂ ಗೋಡನ್ವರೆಗೂ ಹೋಗಿ ಅದನ್ನು ಲೋಡ್ ಮಾಡೋದು ಎಲ್ಲ ಏನು ತೋರಿಸೋದು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? 6:15 ಆಯಿತು. ಅಂದರೆ ನನ್ನ ಬಾಡಿಗೆ ಎತ್ತಿದ್ದು ಟೈಮಿಂಗ್ಸ್ ಹೇಳಿದ್ದೆ ನಿಮಗೆ. ಇವಾಗ ಟ್ರಿಪ್ ಎಂಡ್ ಆಗಿದ್ದು 6:15. ಇನ್ನು ಆರ್ಡ್ರ್ಗಳು ಬರೋದು ಸಾಧ್ಯನೇ ಇಲ್ಲ. ಅಷ್ಟೇ ಹೋಗ್ತಾ ಇರೋದು. ಇವಾಗ ಇವತ್ತು ಮಾಡಿದ್ದು 2 ಬಾಡಿಗೆ. ಬೆಳಗ್ಗೆ ಹೋಗಿದ್ದೊಂದು, ಇವಾಗೊಂದು. ಇದರಲ್ಲಿ ಕಮಿಷನ್ ಕಟ್ಟಾಗಿ 1640 ರೂಪಾಯಿ ಅಲ್ವಾ? ಕಮಿಷನ್ ಕಟ್ಟಾಗಿ ಎಷ್ಟು ಬಂದೈತೆ ಅಂತಲೂ ಹೇಳ್ಬಿಡ್ತೀನಿ ನೋಡಿ. 1390 ರೂಪಾಯಿ ಕೊಟ್ಟವನೆ. ಎಷ್ಟು? 1390 ರೂಪಾಯಿ. ಅಂದರೆ ಕಮಿಷನ್ನು ಎಷ್ಟು ಕಟ್ಟಾಗೈತೆ ಗೊತ್ತಾ? ಮೈನಸ್ ಮಾಡಿರೋದು 245 ರೂಪಾಯಿ ಮೈನಸ್ ಮಾಡವನೆ. 1600 ರೂಪಾಯಿ ಕಮಿಷನ್ ಮಾತ್ರ ಪಕ್ಕಾ ತಗೊಂಡ್ಬಿಡ್ತಾನೆ. ಬಾಡಿಗೆಗಳು ತುಂಬ ಕಡಿಮೆ ಆಯಿತು. ನಮ್ಮ 407 ಅಂತೂ ಬುಕ್ಕಿಂಗ್ ಆ್ಯಪಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಒಂದು 1800 ಇದ್ದರೆ ಅದನ್ನು ಹೊಡೆದಾಕ್ಬಿಟ್ಟು ಕಡಿಮೆ ರೇಟು ಅಂತ 1400 1300 ಹಂಗೆ ಕೊಡ್ತಾನೆ. ಮಾಡೋಕ್ಕೆ ಬೇಜಾರಾಗ್ತದೆ. ಏನು ಮಾಡೋದು, ವಿಧಿ ಇಲ್ವಲ್ಲ. ಇವಾಗ ಬೆಂಗಳೂರು ತುಂಬ ಹರಡ್ಕೊಂಬಿಟ್ಟೈತೆ. ಯಾರು ನೋಡ್ರು ಪೋರ್ಟರ್ ಅಂತಾರೆ. ನಾವು ಒಂದು ಸ್ವಲ್ಪ ಜಾಸ್ತಿ ಕೇಳಿದ್ರು ಪೋರ್ಟರ್ ಅಂತಾರೆ. ಅವ್ದ್ರಲ್ಲಿ ಅಷ್ಟು ವರ್ಷ ನೀವು ಯಾಕೆ ಜಾಸ್ತಿ ಕೇಳ್ತೀಯ ಅಂತಾರೆ.
ಇರಲಿ, ಇವಾಗ ಹೆಂಗೋ ನಮಗೆ ಬಾಡಿಗೆ ಐತೆ, ಹೊಡಿತಾ ಇದ್ದೀನಿ. ಬಟ್ ಬರೀ ಪೋರ್ಟವ್ರನ್ನೇ ನಂಬ್ಕೊಂಡಿರೋರ ಕತೆ ಹಿಂಗೆ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್